ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮದುವೆ ನಡೆದು ಹೋಯಿತು. ಮದುವೆ ನಡೆದ ಮೇಲೆ ಪುಣ್ಯವು ಪ್ರಾಪ್ತಿಯಾಯಿತು, ಜೀವಾತ್ಮವು ಬಂತು. ಅದನ್ನು ಇನ್ನೇನು ನಾಗಮಣಿಗೆ ಸೇರಿಸಬೇಕು ಎನ್ನುವಷ್ಟರಲ್ಲಿ ಆ ಪ್ರೇತ ಕನ್ಯೆ ಮೋಹಿನಿ ನಾಗಮಣಿಯನ್ನು ಅಪಹರಿಸಿ ಬಿಟ್ಟಳು. ಗುರುದೇವ, ನಾಗಮಣಿ ಅದೃಷ್ಟಯ ಪಾಲಾಗಿದೆ. ನಾಗಲೋಕಕ್ಕೆ ನಾನು ಕೊಟ್ಟ ಮಾತು ತಪ್ಪು ಹೋಗಿದೆ. ನನ್ನ ಆದಿಶೇಷ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋ ಅವಕಾಶ ಕೂಡ ತಪ್ಪೋಯ್ತು. ಚಿಂತೆ ಬೇಡ ಶಿವ, ನಿನಗೆ ನಾಗಮಣಿ ಹಕ್ಕು, ಆದಿಶೇಷನೂ ನಿನಗೆ ಸಿಕ್ಕುವ. ಇಲ್ಲಿಯ ತನಕ ನಡೆದದ್ದು ಪ್ರಳಯ ರೈತನ ಇಚ್ಛೆ. ಮುಂದೆ ನಡೆಯಬೇಕಾಗಿರುವುದು ಅದೇ ಪ್ರಳಯ ರುದ್ರನ ಅರ್ಧಾಂಗಿಯ ಅಂಶದಿಂದ ಹುಟ್ಟಿದವಳ ಇಚ್ಛೆ. ಸ್ವಾಮಿಗಳೇ, ನನಗೆ ನೀವು ಹೇಳ್ತಿರೋದು ಏನು ಅರ್ಥ ಆಗ್ತಿಲ್ಲ. ಶಿವಾನಿ, ನೀನು ಅವಳು ಜೊತೆಯಾದ ಈ ನವರಾತ್ರಿಯಲ್ಲಿ ಆ ದುಷ್ಟ ಕೂಟಗಳ ಸಂಹಾರ ಆಗುವುದು. ನಾಗಮಣಿ ನಮಗೆ ತಗೆದುಕೊಳ್ಳುವುದು, ನಾಗಲೋಕಕ್ಕೆ ದಕ್ಕುವುದು. ಚಿಂತೆ ಬೇಡ, ನೀನಿನ್ನು ಹೊರಡ. ಅಪ್ಪಣೆ ಆಗಲಿ ಗುರುದೇವ. ಹೋದ್ವಿ ದಿಗ್ವಿಜಯ. ಕಡೆ ಕ್ಷಣದಲ್ಲಿ ನಾಗಮಣಿ ಅಪಹರಿಸ್ಬಿಟ್ರು. ಕಡೆ ಕ್ಷಣದಲ್ಲಿ ಇದೇನಾಯ್ತು ಗುರುಗಳೇ, ಇದೇನಾಯ್ತು? 25 ವರ್ಷಗಳಿಂದ ನಾವು ಕಂಡಂತ ಕನಸು ಗುರಿ ಒಂದೇ ಒಂದು ಕ್ಷಣದಲ್ಲಿ ನುಚ್ಚು ನೂರು ಆಗೋಯ್ತಲ್ಲ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಗುರುಗಳೇ, ನಾವು ಕಳ್ಕೊಂಡಿದ್ದು ಬರೀ ನಾಗಮಣಿ ಮಾತ್ರ ಅಲ್ಲ, ಇಷ್ಟು ವರ್ಷಗಳ ನಮ್ಮ ಶ್ರಮ. ಸ್ನೇಹಿತರನ್ನ ಕಳ್ಕೊಂಡೆ, ನೆಮ್ಮದಿಯನ್ನ ಕಳ್ಕೊಂಡೆ, ಸಂಬಂಧಿಕರನ್ನ ಕಳ್ಕೊಂಡೆ, ಹೆತ್ತು ಮಗಳನ್ನೇ ಕೈಯಾರೆ ಕೊಂದೆ. ಮಗ ಶತ್ರುವಾಗಿ ಬದಲಾಗಿದ್ದಾನೆ. ನನ್ನ ರೂಪನೆ ಕಳ್ಕೊಂಡು ನನ್ನವ್ರ ನಡುವೆ ಅನ್ಯನಾಗಿ ಬದುಕ್ತಾ ಇದ್ದೀನಿ. ಈಗ ನನ್ನ ರೂಪದಲ್ಲಿ ಬೇರೆ ಯಾರೋ ಬಂದು ತಾನೇ ದಿಗ್ವಿಜಯ ಅಂತ ಮೆರೀತಾ ಇದ್ದಾನೆ. ಇಷ್ಟೆಲ್ಲ ಆದ್ರೂ ಇವತ್ತು ನಾಗಮಣಿ ಸಿಗುತ್ತೆ, ಅದರಿಂದ ನನ್ನ ಅಸಲಿ ರೂಪ ಸಿಗುತ್ತೆ ಅಂತ ನಾನು ಸಮಾಧಾನವಾಗಿದ್ದೆ. ಇದೇನಾಯ್ತು ಗುರುಗಳೇ, ಇದೆಲ್ಲ ಹೇಗಾಯ್ತು? ದಿಗ್ವಿಜಯ, ನೀನು ನಾಗಮಣಿಗಾಗಿ ಎಲ್ಲವನ್ನು ಕಳೆದುಕೊಂಡೆ ನಿಜ. ಆದ್ರೆ ನೀನು ಹೆಂಡತಿ ಮಕ್ಕಳ ಜೊತೆಗಿದ್ಯಾ, ಸಂಬಂಧಿಕರ ಜೊತೆಗಿದ್ಯಾ, ಸ್ನೇಹಿತರ ಜೊತೆಗಿದ್ಯಾ, ಎಲ್ಲ ಸಂಪತ್ತುಗಳನ್ನ ಅನುಭವಿಸ್ತಾ ಇದ್ಯಾ. ಆದ್ರೆ ನಾನು ಅಣ್ಣ ತ್ರಯಂಬಕ ನಾಗಮಣಿಯಿಂದ ಸರ್ವವನ್ನು ಪಡೆದುಕೊಂಡಾಗ ನಾಗಮಣಿ ನನ್ನದಾಗಬೇಕು ಅಂತ ಮಂತ್ರ ತಂತ್ರ ವಿದ್ಯೆಗಳನ್ನು ಕಲಿತು ಘನಘೋರ ಕಷ್ಟಗಳನ್ನು ಪಟ್ಟು ಇಷ್ಟು ವರ್ಷ ಕಾದು ನನ್ನ ಬಹುವರ್ಷದ ಕನಸು ಕೈಗೊಳ್ಳುವ ಸಮಯದಲ್ಲಿ ಯಾರೋ ಅದೃಷ್ಟ ಶಕ್ತಿಗಳು ನಾಗಮಣಿಯ ಕಬಳಿಸಿಕೊಂಡು ಹೋಗಿದೆ. ಎಲ್ಲ ಕಳೆದು ಹೋಯ್ತು ದಿಗ್ವಿಜಯ. ಗುರುಗಳೇ, ನಷ್ಟಗಳ ಬಗ್ಗೆ ಮಾತಾಡಿ ಯಾವ ಪ್ರಯೋಜನ ಈಗ ಹೇಳಿ? ನಾಗಮಣಿಯನ್ನು ಪಡೆಯುವ ನಮ್ಮ ಕನಸಿಗೆ ಇನ್ನು ಜೀವ ಇದೆಯಾ? ಯಾವುದಾದ್ರೂ ದಾರಿಯಿಂದ ನಾವು ನಾಗಮಣಿಯನ್ನು ಪಡೆಯಬಹುದಾ? ಹೇಳಿ ಗುರುಗಳೇ. ಅಥವಾ ಹತ್ತ ಧನಂಜಯನು ಅಲ್ಲದೆ ಇತ್ತ ದಿಗ್ವಿಜಯನು ಅಲ್ಲದೆ ಹೀಗೆ ದ್ವಂದ್ವದಲ್ಲಿ ನಾನು ಬದುಕನ್ನು ಸಾಗಿಸ್ಬೇಕಾ? ನನ್ನ ಹೆಸರು ಹೇಳ್ಕೊಂಡು ನನ್ನ ರೂಪದಲ್ಲಿ ಬಂದು ನನ್ನ ಮನೆಯಲ್ಲೇ ನಾನೇ ದಿಗ್ವಿಜಯ ಅಂತ ಮೆರೆಯೋನ್ನ ಕಣ್ಣಾರೆ ನೋಡ್ಕೊಂಡು ಸಾಯ್ತಾ ಸಾಯ್ತಾ ಬದುಕಬೇಕಾ? ಇನ್ನೇನು ಗೆದ್ದೇ ಬಿಟ್ಟಿವಿ ಅಂತ ಇದ್ದ ನಾವು ಕೊನೆ ಕ್ಷಣದಲ್ಲಿ ಸೋತಿದ್ದಾದ್ರೂ ಹೇಗೆ?
ನಾವು ಮಾತ್ರ ಬುದ್ಧಿವಂತರು, ನಾವು ಮಾತ್ರ ಧೈರ್ಯವಂತರು, ನಾವು ಮಹಾನ್ ಶಕ್ತಿಶಾಲಿಗಳು, ನಾಗಮಣಿಗೆ ನಾವು ಮಾತ್ರ ಪ್ರಯತ್ನ ಪಡುತ್ತಿದ್ದೇವೆ ಅಂತ ತಿಳಿದು ಬದುಕಿದ್ದೆ ಮೊದಲ ತಪ್ಪು. ಯೋಚನೆ ಬೇಡ ದಿಗ್ವಿಜಯ, ನಾವು ಸೋತಿರಬಹುದು, ಆದರೆ ಸತ್ತಿಲ್ಲ. ನಮ್ಮ ಗೆಲುವು ಸಮೀಪದಲ್ಲೇ ಇದೆ. ನಾಗಮಣಿಯನ್ನ ಪಡಿತೀರಿ. ನಾಗಮಣಿ, ನಾಗಮಣಿ ಅದು ಪಡೆಯಕ್ಕೆ ನಾನು ಪಟ್ಟ ಕಷ್ಟ ಒಂದ ಎರಡ. ನಾಗಮಣಿ ಪಡೆಯೋ ರೇಸ್ನಲ್ಲಿ ನಾನು ಮುಂದ್ಗಡೆ ಇದ್ದೆ. ಈಗ ಮತ್ತೆ ಕೊನೆಯಲ್ಲಿದ್ದೀನಿ. ದಡ್ಡ ಆಗ್ಬಿಟ್ಟೆ, ನಾನು ದಡ್ಡ ಆಗ್ಬಿಟ್ಟೆ. ನಾಗಮಣಿಗೆ ನಾನು ಒಬ್ಬನೇ ಆಸೆ ಪಡ್ತಾ ಇರೋದು, ಅದು ಬೇರೆ ಯಾರಿಗೂ ಸಿಗಲ್ಲ ಅನ್ನೋ ಭ್ರಮೆನಲ್ಲಿ ನಾಗಮಣಿಗೆ ನಾನೇ ವಾರಸ್ದಾರ ಅನ್ನೋ ತರ ಬದುಕ್ಬಿಟ್ಟೆ. ಅದು ಭ್ರಮೆ ಅಂತ ಗೊತ್ತಾಗೋದೊಳಗೆ ಸೋಲೆ ಆಗ್ಬೇಕಾಯ್ತು. ಇಷ್ಟಕ್ಕೂ ನಾಗಮಣಿ ಯಾರ ಪಾಲಾಯ್ತು? ನಾಗಗಳ ಪಾಲ, ನಾಗಲೋಕದವ್ರ ಪಾಲ, ಅಥವಾ ಇನ್ಯಾರಿಗೆ? ನಾಗಮಣಿ ನನ್ನ ಪಾಲಿಗೆ ಮತ್ತೆ ಕನ್ನಡಿಯೊಳಗಿನ ಗಂಟಾಗೋಯ್ತು. ಏನ್ ಮಾಡ್ಲಿ ಈಗ? ನಾನು ಪಟ್ಟ ಶ್ರಮ ಎಲ್ಲ ವ್ಯರ್ಥ ಆಗೋಯ್ತು. ಸಂತೋಷದಲ್ಲಿ ನಾನು ಮೃತ್ಯುಂಜಯನಾಗೋ ಕನಸು ಕಾಣ್ತಾ ಇದ್ದೆ. ಕೈ ಬಂದ ಅದೃಷ್ಟನ ಕೈ ಚೆಲ್ಲಿ ಈಗ ಕೊರಗಲ್ಲೇ ಸಾಯ್ಬೇಕಾ? ಅಲ್ಲ, ಪೂಜೆ ಅದು ಇದು ಅಂತ ಆ ಮನೇಲಿ ಡೆಕೋರೇಷನ್ ಮಾಡಕ್ ಬಿಟ್ಟು ನಾವು ಇಲ್ಲಿಗೆ ಯಾಕೆ ಬಂದು ನನಗೆ ಅರ್ಥ ಆಗ್ತಿಲ್ಲ. ಏನಾದರೂ ಸ್ಪೆಷಲ್ಲಾ? ಗೋವಿಂದ, ಇವತ್ತು ಕರಾಳ ರಾತ್ರಿ ಕಣೋ. ಕರಾಳ ರಾತ್ರಿನ? ಕರಾಳ ರಾತ್ರಿನ ಕೇಳಕ್ಕೊಂಥರ ವಿಚಿತ್ರವಾಗಿದೆಯಲ್ಲ. ಅಲ್ಲ, ಇವತ್ತ್ಯಾಕೆ ನಾವು ಪೂಜೆ ಮಾಡಬೇಕು? 9 ದಿನ ಪೂಜೆ ಮಾಡ್ತಾನೆ ಇರಬೇಕಾ? ಅಲ್ಲ, ದಿನಕ್ಕೆ ಒಂದೊಂದು ಕತೆ, ಒಂದೊಂದು ಪೂಜೆ ಅಂತ ಹೇಳ್ತಾನೆ ಇದ್ದೀರಲ್ಲ. ಗೋವಿಂದ, ನವರಾತ್ರಿಯಲ್ಲಿ ಒಂದೊಂದು ದಿನನೂ ವಿಶೇಷ ಕಣೋ. ಅದು ಗೊತ್ತಲ್ಲ, ನಮ್ಮ ಮಹಿಷಾಸುರ ಮರ್ದಿನಿ, ಮೈಸೂರು ದೇವಿ, ಚಾಮುಂಡೇಶ್ವರಿ ಪೂಜೆ ಮಾಡುತ್ತಾನೆ. ಅದನ್ನ ಒಂದಿನ ಮಾಡಿದ್ರೆ ಸಾಕಲ್ಲ. ಹೇ ಗೋವಿಂದ, ದೇವ್ರ ವಿಷಯಕ್ಕೆ ಯಾಕೆ ಮಾತಾಡ್ತಾ ಇದೆಯಲ್ಲ ನೀನು? ನಿನಗೆ ಗೊತ್ತಿರೋದು ಒಂದೇ ಕತೆ, ಅದೇ ದೇವಿ, ಚಾಮುಂಡಿ ದೇವಿದು. ಆದರೆ 9 ದಿನಗಳಲ್ಲಿ 9 ವೇಷಗಳಲ್ಲಿ ದುಷ್ಟ ಜನರನ್ನು ಸಂಹಾರ ಮಾಡುವ ದುರ್ಗಾದೇವಿಯ ಉತ್ಸವ ಕಣೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.